ರೈತರಿಂದ ಕಲೆಕ್ಟ್ ಆಗಿರೋ ಹಾಲು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಟ್ಯಾಂಕರ್. ಸರ್ ಈಗ ಹಾಲು ಬರುತ್ತಲ್ಲ, ಹಾಲು ಬಂದಾಗ ನಾವು ಟ್ಯಾಂಕರ್ ವೈಸ್ ಟೆಸ್ಟ್ ಮಾಡ್ತೀವಿ. ಅದು ರೈತರಿಂದ ಕಳಿಸಿರೋ ಹಾಲು ಗುಣಮಟ್ಟ ನಾವು ಕನ್ಫರ್ಮೇಷನ್ ಮಾಡಿಕೊಂಡು ಗುಣಮಟ್ಟ ಓಕೆ ಇದ್ದು ಅದು ಅಡಲ್ಟೇಷನ್ ಇಲ್ಲ ಅಂತಂದ್ರೆ ಮಾತ್ರ ನಾವು ಅದನ್ನ ಅನ್ಲೋಡ್ ಮಾಡ್ಕೋತೀವಿ. ಇಲ್ಲಿ ಲಾರಿ ಬಂದು ನಿಂತ ಮೇಲೆ ಕ್ವಾಲಿಟಿ ಟೆಸ್ಟ್ ಆಗುತ್ತೆ. ಕ್ವಾಲಿಟಿ ಟೆಸ್ಟ್ ಆದ್ಮೇಲೆ ಇದು ಕನೆಕ್ಟ್ ಆಗುತ್ತೆ ಪೈಪು. ಇದು ಸೀದಾ ಒಳಗಡೆ ನೆಕ್ಸ್ಟ್ ಪ್ರೊಸೆಸಿಂಗಿಗೆ ಹೋಗುತ್ತೆ. ನೆಕ್ಸ್ಟ್ ಸೈಲೋ ಇದೆ ನಮ್ದು 1 ಲಕ್ಷ ಲೀಟರ್ದು 11 ಸೈಲೋಗಳಿದೆ. ಆ ಸೈಲೋ ಸ್ಟೋರ್ ಆಗುತ್ತೆ. 3 ಟ್ಯಾಂಕರ್ ಅನ್ಲೋಡಿಂಗ್ ಸ್ಟೇಷನ್ ಇದೆ. ಓಕೆನಾ, 3 ಅಲ್ಲಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಕಮೆಂಟ್ ಕೊಡ್ತಾರೆ QC ಇಂದ. ಅಲ್ಲಿಂದ ಅಕ್ನಾಲೇಜ್ ಮಾಡಿ ಅದು ಕ್ವಾಲಿಟಿ ಓಕೆ ಅಂತ ಹೇಳಿದ್ಮೇಲೆ ಕಮ್ಯುನಿಕೇಶನ್ ಬರುತ್ತೆ. ಆ ಕಮ್ಯುನಿಕೇಶನ್ ಪ್ರಕಾರ ಇಲ್ಲಿ ಅದೇ ಕನೆಕ್ಟ್ ಮಾಡಿದ್ಮೇಲೆ ಕ್ವಾಲಿಟಿ ಚೆಕ್ ಆದ್ಮೇಲೆ ಕ್ವಾಲಿಟಿ ಪರ್ಮಿಷನ್ ಕೊಟ್ಟ ಮೇಲೆ ಅನ್ಲೋಡಿಂಗ್ ಶುರು ಆಗುತ್ತೆ. ಅದು ನೆಕ್ಸ್ಟ್ ಪುನಃ ಇನ್ನೊಂದು ರೀಚಿಲಿಂಗ್ ಆಗಿ ಅಂದ್ರೆ ಟೆಂಪರೇಚರ್ ವೇರಿಯೇಷನ್ ಇದ್ರು ಕೂಡ 5 ಡಿಗ್ರಿ ಇದ್ರೆ 4 ಡಿಗ್ರಿಗೆ ರೀಚಿಲಿಂಗ್ ಆಗಿ ಆಮೇಲೆ ಸೆಲ್ ಹೋಗುತ್ತೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.